Welcome to Abhilasha D5, your gateway to the future of AI creativity. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್ D5 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತಂದರೆ, ಈ AI ಬಂದಿದೆಯಲ್ಲ, ಮೋಟು ಪತ್ಲು ಇಮೇಜಸ್, ಅದು ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ. ಈ ಕ್ರಿಯೇಟ್ ಮಾಡೋ ವಿಡಿಯೋದಲ್ಲಿ 2 ಥರ ಮಾಡ್ಬೋದು. ಅದು ಯಾವುದಂತ ವೆಬ್ಸೈಟ್ನೂ ಹೇಳ್ತೀನಿ, ಆ್ಯಪ್ಸ್ನೂ ಹೇಳ್ತೀನಿ, ಇನ್ನು ಈಸಿ ವೇದಲ್ಲಿ ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೋಟು ಪತ್ಲು ಇಮೇಜಸ್ನ PNGಲಿ ತಗೋಬೇಕು. ಅದು ಕ್ರೋಮ್ನಲ್ಲಿ ಆಗ್ಬೋದು, ಈ ಥರ ಆ್ಯಪಲ್ಲಿ ಆಗ್ಬೋದು. ನನಗೆ ಇಷ್ಟ ಆಗಿದ್ದ ಆ್ಯಪು ಇದು ಇಮೇಜಸ್ ಸರ್ಚ್ ಅಂತ. ಇದರಲ್ಲಿ ಟಾಮ್ ಆ್ಯಂಡ್ ಜೆರ್ರಿ ಅಂತ PNG ಅಂತ ಹಾಕಿದರೆ ಈ ಥರ PNGs ಬರುತ್ತೆ. PNG ಅಂತಂದರೆ ಬ್ಯಾಕ್ಗ್ರೌಂಡ್ ವೈಟ್ ಆಗಿರುತ್ತೆ, ಅದು ಕ್ರಾಪ್ ಆಗಿದ್ದೇ ಇರುತ್ತೆ. ಇದರಲ್ಲಿ ಇದೊಂದು ತೊಗೊಂಡೆ ನಾನು PNGನ. ಇದು ನೋಡೋಕೆ ಚೆನ್ನಾಗಿತ್ತು, ನನ್ನ ಕಾರ್ಟೂನ್ಗೆ ಓಕೆ ಅನಿಸ್ತು. ಆಮೇಲೆ ಇದೇ ಆ್ಯಪಲ್ಲಿ ನಿಮ್ಗೆ ಯಾವುದಾದ್ರೂ ಊರು ಹಾಕ್ಬೋದು. ನಾನು ಹುಬ್ಳಿ ಅಂತ ಹಾಕಿದೆ, ಹಾಗೆ ಹುಬ್ಳಿ ರೈಲ್ವೆ ಸ್ಟೇಷನ್ ಅಂತ ಈಗ ಬಂತು. ಅವೆರಡು ಫೋಟೋನ ChatGPTಲಿ ಮರ್ಜ್ ಮಾಡಬೇಕು. ಇದನ್ನ ಯಾವ ಥರ ಮಾಡೋದು? ಇವೆರಡು ಫೋಟೋನ ಈ ಥರ ಹಾಕಿ ಆ್ಯಡ್ ಫೋಟೋ ಅಂತ ಹಾಕ್ಬೇಕು. ಇದರಲ್ಲಿ ChatGPTಲಿ ಹಾಕಿದಾಗ ಇವೆರಡು ಫೋಟೋಗಳು ಮರ್ಜ್ ಆಗಿ ಒಂದು ಫ್ರೇಮಲ್ಲಿ ಆಗುತ್ತೆ. ಈ ಒಂದೇ ಫ್ರೇಮ್ನ ಆದಾಗ ಈ ಥರ ಕಾಣ್ತೈತಿ, ನೋಡ್ಬೋದು ನೀವು. ಈ ಥರ ಆಗಿದ್ದ ಫೋಟೋನ ಸ್ಟೋರಿಗೆ ಹೋಗಿ ಅಲ್ಲಿ ಗೂಗಲ್ ಫ್ಲೋ ಅಂತ ಆ್ಯಪ್ನ ಸರ್ಚ್ ಮಾಡಬೇಕು. ಈ ಆ್ಯಪು ಇದೆ ಮತ್ತು ವೆಬ್ಸೈಟ್ ಇದೆ. ಇದು ಈ ಆ್ಯಪಲ್ಲಿ ಫೋನನ್ನು ಓಪನ್ ಮಾಡ್ಕೋಬೇಕು. ಆಮೇಲೆ ಮತ್ತೊಂದು ಆ್ಯಪು ಯೂಟ್ಯೂಬ್ ಕ್ರಿಯೇಟ್ ಅಂತ. ಈ ಆ್ಯಪಲ್ಲೂ ಎ ವಿಡಿಯೋಸ್ಗಳನ್ನು ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು. ಈ ಆ್ಯಪ್ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತು, ಅದು ಅಪ್ಡೇಟ್ ಕೇಳ್ತಿತ್ತು, ಅಪ್ಡೇಟ್ ಕೊಟ್ಟೆ ನಾನು. ಆಮೇಲೆ ಈ ಆ್ಯಪ್ ಓಪನ್ ಮಾಡಿದಾದ್ಮೇಲೆ ವಿಡಿಯೋ ಜನ್ರೇಟ್ ಅಂತ ಆಪ್ಷನ್ ಕೊಡಬೇಕು. ಅದರಲ್ಲಿ ಅವೆರಡು ಫೋಟೋಸ್ ಮರ್ಜಾಗಿತ್ತಲ್ಲ, ಕೆಳಗಡೆ ಅಪ್ಲೋಡ್ ಮಾಡಿ ಈ ಕನ್ನಡದಲ್ಲೇ ಹಾಯ್ ನಾನು ನಿಮ್ಮ ಟಾಮ್ ಅಂತ, ನಾನು ಹುಬ್ಳಿಗೆ ಬಂದಿದ್ದೀನಿ ಅಂತ ನೀವು ಏನೇ ಟೈಪ್ ಮಾಡ್ಬೋದು, ಕನ್ನಡದಲ್ಲಾದರೂ ಮಾಡ್ಬೋದು. ಈ ಥರ ಮಾಡಿ ಅಪ್ಲೋಡ್ ಕೊಟ್ಟರೆ ವಿಡಿಯೋ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈ ಥರ ಜನ್ರೇಟ್ ಆದಮೇಲೆ ಫುಲ್ ತೊಗೊಳುತ್ತೆ. ಅದು 100% ಆದಮೇಲೆ ಈ ಥರ ವಿಡಿಯೋನ ನೋಡ್ಬೋದು. ಹಾಯ್, ನಾನು ನಿಮ್ಮ ಟಾಮ್. ನಾವಿವತ್ತು ಹುಬ್ಬಳ್ಳಿಗೆ ಬಂದಿದ್ದೀವಿ. ಹೇಗಿದೆ? ಹಾಗೆ ಈ ವಿಡಿಯೋನ ಓಪನ್ ಮಾಡಿದಾದ್ಮೇಲೆ ಮೇಲೆ ಏರೋ ಮಾರ್ಕ್ ಅಂತಿದೆಯಲ್ಲ, ಅದರಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಹೈ ಕ್ವಾಲಿಟಿ ಆದರೂ ಮಾಡ್ಬೋದು, ಯಾವ ಕ್ವಾಲಿಟಿ ಬೇಕು ಅದು ಮಾಡ್ಬೋದು. ಆಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಯೂಟ್ಯೂಬು ಶೇರ್ ಮಾಡ್ಬೋದು. ಆ ಥರ ಆಪ್ಷನ್ ಇದೆ. ಆಮೇಲೆ ಇದರಲ್ಲೇ ನಾವು ಕ್ರೋಮ್ನಲ್ಲಿ ಗೂಗಲ್ ಫ್ಲೋ ಅಂತ ಹೊಡೆದ್ರೆ ಇದರಲ್ಲೂ ವೆಬ್ಸೈಟ್ ಇದೆ. ಇದು ಅದೇ ಥರನೇ ವರ್ಕ್ ಆಗುತ್ತೆ. ವೆಬ್ಸೈಟಲ್ಲಿ ಹೋಗಿ ಈ ಥರ ಸರ್ಚ್ನ ಫಸ್ಟು ಓಪನ್ ಮಾಡ್ಕೋಬೇಕು ನ್ಯೂ ಪ್ರಾಜೆಕ್ಟ್ ಮೇಲೆ. ಇದಾದಮೇಲೆ ಇದರಲ್ಲಿ ಫೋಟೋಸ್ ಕೇಳುತ್ತೆ. ಈ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಂಡು ಮತ್ತು ಫ್ರಾಮ್ಟು ನಾವು ಆ ಥರ ಕನ್ನಡದಲ್ಲಿ ಬರೆದಿದ್ದಲ್ಲ, ಇಲ್ಲ ಆ ಥರ ಬರೆಯೋಕ್ಕಾಗಲ್ಲ. ಅದಕ್ಕೆ ನಾವು ChatGPTಯಲ್ಲಿ ನಾವು ಏನೇನು ಡೈಲಾಗ್ಸ್ ಬರ್ಕೋಬೇಕು ಅದರಲ್ಲಿ ಬರ್ಕೊಂಡು, ಟಾಮ್ ಏನು ಹೇಳ್ಬೇಕಂತ ಅದನ್ನೆಲ್ಲ ಬರ್ಕೊಂಡು ಇದರಲ್ಲಿ ಲಾಸ್ಟ್ಗೆ ಬ್ರ್ಯಾಕೆಟಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಹಾಕಬೇಕು. ಈ ಥರ ಹಾಕಿದರೆ ಅದು ಕ್ರಿಯೇಟ್ ಆಗುತ್ತೆ. ಇದು ಕ್ರಿಯೇಟ್ ಆದ ನಂತರ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೋಬೇಕು, ಆ ಲೆಟರ್ಸ್ ಎಲ್ಲದನ್ನು. ಈ ಥರ ಕಾಪಿ ಪೇಸ್ಟ್ ಆದಮೇಲೆ ಆ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಆ ಡೈಲಾಗ್ಸ್ನ ಪೇಸ್ಟ್ ಮಾಡಬೇಕು. ಆ ಪೇಸ್ಟ್ ಮಾಡಿದಾದ್ಮೇಲೆ ಆ ವಿಡಿಯೋ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಅದು ಕೇಳುತ್ತೆ, 2 ವಿಡಿಯೋ ಕೇಳುತ್ತೆ. ಅದು ಯಾವ ಸೈಜಲ್ಲಿ ಬೇಕು, ಯಾವ್ದು ಬೇಕು ಅಂತ. ಅಥವಾ 16:9 ಬೇಕು ಅಥವಾ ರೀಲ್ಸ್ ಮಾಡೋಕ್ಕೆ ಬೇಕು, ಆ ಥರ ಈ ಥರ ಕೇಳುತ್ತೆ. ಅದು ಕೆಳಗಡೆ ನೋಡ್ತಿರ್ಬೋದು. ಆ ಥರ ಆದಮೇಲೆ ಆ ವಿಡಿಯೋ ಜನ್ರೇಟ್ ಆಗುತ್ತೆ. Hi, I'm Tom. Can you guess where I am right now? Comment below and also tell me which place should I visit next. I might come to your city next. ಮತ್ತು ಯಾರಾದರೂ ವ್ಯಕ್ತಿ ಮಿಸ್ ಮಾಡ್ತಿದ್ದೆ ಅವ್ರನ್ನ, ಅವ್ರ ಫೋಟೋ ಇದ್ರೆ ಸಾಕು, ಆ ವಿಡಿಯೋ ಕನ್ವರ್ಟ್ ಮಾಡ್ಬೋದು. ಕನ್ನಡ ಎಂದರೆ ಬರೀ ನುಡಿಯಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಉಸಿರು.
ಕಾರ್ಟೂನ್ ಅಂತಂದರೆ ಮೋಟು ಪತ್ಲು ಕಾರ್ಟೂನೇ ಅಂತಲ್ಲ, ಎಲ್ಲ ಥರ ಕಾರ್ಟೂನ್ ಮಾಡ್ಬೋದು. ನಮ್ಮ ಎಮೋಷನಿಗೆ ಟಚ್ ಆಗೋ ಥರನೂ ಮಾಡ್ಬೋದು. ಸ್ಟೋರಿ ಬರೆದು ಇದರಲ್ಲಿ ಕಂಟೆಂಟ್ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ಇವಾಗ ತುಂಬ ಬೇಕಾಗಿರೋರು ನಮ್ಮ ಹತ್ರ ಇರಲ್ಲ, ಅವ್ರ ಫೋಟೋಸ್ನ ವೀಡಿಯೋಸ್ ಕನ್ವರ್ಟ್ ಮಾಡ್ಬೋದು. ಸೊ ವಾಯ್ಸ್ ಅವ್ರದ್ದು ಸಿಗಲ್ಲ, ವಾಯ್ಸ್ ಅವ್ರದ್ದೇ ಸಿಗಬೇಕಂದ್ರೆ ರೆಕಾರ್ಡ್ ಆಗಿದ್ದಿರಬೇಕು, ಆದರೆ ಮಾಡ್ಬೋದು. ಇದರಲ್ಲಿ ಎಲ್ಲ ಥರದ್ದು ಮೆಮೊರೀಸ್ನ ಮತ್ತೆ ಕ್ರಿಯೇಟ್ ಮಾಡ್ಬೋದು. ಈ ಕಂಟೆಂಟು ನಿಮಗೆ ಇಷ್ಟ ಆಗಿದ್ರೆ ಕಂಟೆಂಟು ಲೈಕ್ ಕೊಡಿ, ಮತ್ತು ಯಾವ ಥರ ಇತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಇದೇ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಈ ಥರ ಕಂಟೆಂಟ್ಸ್ ನನಗೆ ಗೊತ್ತಿತ್ತಾದರೆ ಮಾಡ್ತಾ ಇದ್ದಿಲ್ಲ ವೀಡಿಯೋಸ್ನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್. Welcome to the future of creation. This is Abhilasha D5.